ಎಲ್ರಿಗೂ ನಮಸ್ಕಾರ. ಪಕ್ಷದ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ರಘುಪತಿ ಭಟ್ರೆ, ಕಾರ್ಯಾಧ್ಯಕ್ಷರಾದಂಥ ರಘು ಜಾಣಗೆರೆ ಅವರೇ, ಉಪಾಧ್ಯಕ್ಷರುಗಳಾದಂಥ ಮಂಜುನಾಥ್ ಅವರೇ, ಸೋಮಸುಂದರ್ ಅವರೇ, ಜ್ಞಾನಸುಂದರ ಸ್ವಾಮಿ ಅವರೇ, ಹಾಗೂ ನನ್ನ ಎಲ್ಲ ರಾಜ್ಯ ಸಮಿತಿಯ ಪದಾಧಿಕಾರಿಗಳೇ, ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ವೀರ ಸೈನಿಕರೇ, ಎಲ್ರಿಗೂ ಪಕ್ಷದ 7ನೇ ಸಂಸ್ಥಾಪನಾ ದಿನದ ಶುಭಾಶಯಗಳು. ಇವತ್ತು ಕೋಟೆ ನಾಡಿನಲ್ಲಿ, ಓಬವ್ವನ ನಾಡಿನಲ್ಲಿ ಪಕ್ಷದ 7ನೇ ಸಂಸ್ಥಾಪನಾ ದಿನವನ್ನ ಆಚರಿಸ್ತಾ ಇದ್ದೀವಿ. ಇಲ್ಲಿ ಆಚರಿಸಬೇಕು ಅಂತ ಅನ್ಕೊಂಡಾಗ ಅದಕ್ಕಿಂತ ಮುಂಚೆ ಬೇರೆ ಇನ್ನೊಂದು ಜಿಲ್ಲೆಯಲ್ಲಿ ಮಾಡಬೇಕು ಅಂದ್ಬಿಟ್ಟು ಒತ್ತಾಸೆ ಬಂದಿತ್ತು. ಆದರೆ ಹಲವಾರು ಕಾರಣಗಳಿಂದ ಚಿತ್ರದುರ್ಗದಲ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡಿ ಇಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನೀವೆಲ್ಲ ಬಂದಿದ್ದೀರಾ. ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಗಿದೆ. ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲ ಬಂದಿದ್ದೀರಾ. ನಿನ್ನೆ ರಾತ್ರಿಯಿಂದನೇ ಎಲ್ಲ ಬಂದಿರುವಂಥದ್ದು ಸಂತೋಷದ ವಿಚಾರ. ಅನೇಕರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡುವಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ. ಪಕ್ಷ ಯಾವೆಲ್ಲ ರೀತಿಯಲ್ಲಿ ಕಷ್ಟ, ನಷ್ಟ, ನೋವು, ಬಲಿದಾನಗಳನ್ನ ಅನುಭವಿಸ್ಕೊಂಡು ನಾವು ಪಕ್ಷವನ್ನ ಕಟ್ಟಿದ್ದೀವಿ. ಈ ಮಟ್ಟಿಗೆ ಇಡೀ ನಾಡಿನಲ್ಲಿ ಜನರು ಗೌರವ ಕೊಡುವಂತ ಒಂದು ವಾತಾವರಣವನ್ನ ಈ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಸುಮಾರು ನಾವು 31 ಜಿಲ್ಲೆಗಳಿದ್ದಾವೆ. ಆದರೆ ಉತ್ತರ, ದಕ್ಷಿಣ ಅಂತ ಹೆಚ್ಚೆಚ್ಚು ಸಂಘಟನಾ ಜಿಲ್ಲೆಗಳನ್ನಾಗಿ ಮಾಡಿ ಅಲ್ಲಿ ಹೆಚ್ಚೆಚ್ಚು ಸಂಘಟನೆಯನ್ನ, ಹೋರಾಟಗಳನ್ನ ಮಾಡುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿದ್ದೀವಿ. ಇವತ್ತಿಗೆ ಪಕ್ಷದಲ್ಲಿ ಸುಮಾರು 100 ತಾಲೂಕುಗಳಿಗಿಂತ ಹೆಚ್ಚು ಸಮೀಪ ತಾಲೂಕು ಸಮಿತಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹಿಂದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಇವತ್ತು ತಾಲೂಕುವಾರು ಸಂಘಟನೆಗಳು ಆಗ್ತಾ ಇದ್ದಾವೆ. ಮುಂದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರುತ್ತವೆ, ಆಗಲೇಬೇಕು. ಇನ್ನು 6 ತಿಂಗಳಿಗಿಂತ ಹೆಚ್ಚಿಗೆ ಅವನ್ನ ಮುಂದೂಡಲಿಕ್ಕೆ ಆಗೋದಿಲ್ಲ. ನಗರಸಭೆದ ಇನ್ನೊಂದು ಪಾಲಿಕೆಗಳನ್ನ ಕೆಲವೊಂದನ್ನ ಮುಂದೂಡ್ಬೋದು. ಆದರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ಇನ್ನು ಹೆಚ್ಚು ದಿನಗಳ ಮುಂದೂಡಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಇನ್ನೂ ಹೆಚ್ಚಾಗಿ ಆಗಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಹೆಚ್ಚಿನ ಶ್ರಮ ಹಾಕುವಂಥದ್ದು, ಕೆಲಸ ಮಾಡುವಂಥದ್ದು, ಹೋರಾಟಗಳನ್ನ ಕಟ್ಟುವಂಥದ್ದು, ಅದು ಹೇಗೆ ನಮ್ಮ ಶೀಲ ಮತ್ತು ಶಿಸ್ತನ್ನು ಬಿಟ್ಟುಕೊಡ್ದೇನೆ ನಮ್ಮ ಇವತ್ತಿನ ಹಾದಿ ಹೇಗಿದೆ ಅದೇ ಹಾದಿನಲ್ಲಿ ನಡೀತಾ ಆ ಕಟ್ಟುವಂಥ ಒಂದು ಸವಾಲು ನಮ್ಮ ಮುಂದೆ ಇದೆ. ಇವತ್ತು ನಮ್ಮ ಮುಂದೆ ಇಡೀ ರಾಜ್ಯದಲ್ಲಿ ನಾವು ಎದುರಿಸಬೇಕಾಗಿರುವಂಥದ್ದು ಬ್ರಹ್ಮ ರಾಕ್ಷಸರನ್ನ. ಸಾಮಾನ್ಯವಾದ ಕೆಲಸ ಅಲ್ಲ. ನಾವು ಗೆಲ್ತೀವಿ, ಗೆದ್ದೇ ಗೆಲ್ಲಬೇಕು. ಸಮಾಜ ನಮ್ಮನ್ನ ಗೆಲ್ಲಿಸುತ್ತೆ. ನಾವು ಇದೇ ಹಾದಿಯಲ್ಲಿ ನಡಿಬೇಕು. ಒಂದಿನ ಬಂದೇ ಬರುತ್ತೆ. ಅದಕ್ಕೆ ನಾವು ತಾಳ್ಮೆ ಮತ್ತು ಶಿಸ್ತಿಂದ ಕಾಯಬೇಕು, ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ತೊಡ್ಕೊಳ್ಬೇಕು. ಮುಂದಿನ ವಿಧಾನಸಭಾ ಚುನಾವಣೆ ಹೊತ್ತಿಗೆ ರಾಜ್ಯದ ಪ್ರತಿಯೊಂದು ಬೂತಲ್ಲೂ ನಮ್ಮ ಸೈನಿಕರು ಇರಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡ್ತೀರಾ ಇಲ್ವಾ? ಇವತ್ತಿಂದನೇ ತಯಾರಿ ಆಗಬೇಕು. ನಾನು ಹಲವಾರು ಸಂದರ್ಭದಲ್ಲಿ ತಾಲೂಕುವಾರು ಪ್ರವಾಸಗಳನ್ನ ಹಮ್ಮಿಕೊಳ್ತಾ ಇರ್ಬೇಕಾದ್ರೆ ಹೇಳ್ತಿರ್ತೀನಿ, ದಯವಿಟ್ಟು ನಿಮಗೆ ಸಮಯ ಇರುತ್ತೆ, ಅಯ್ಯೋ ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ, ಅವರಾಗೆ ಇವರಾಗೆ, ಅವೆಲ್ಲ ಬಿಟ್ಬಿಡಿ. ನೀವೇನ್ ಮಾಡ್ತಿದ್ದೀರಾ, ಎಷ್ಟು ಸಮಯ ಕೊಡ್ತಿದ್ದೀರಾ, ಅದು ಪ್ರಮುಖವಾದ ಆಗಿರುವಂಥದ್ದು. ಕರ್ಕೊಳ್ಳಿ 4 ಜನನ್ನ, ಹೋಗಿ ಹಳ್ಳಿ ಸುತ್ತಿ KRS ಪಕ್ಷ ಹೀಗಿದೆ ಅಂತ ಅಂದ್ಬಿಟ್ಟು ಹೇಳಿ ಮೆಂಬರ್ ಆಗ್ತಾರೆ, ಮೆಂಬರ್ಶಿಪ್ ಮಾಡಿಸಿ, ಅದೇ ಮಾಡುವಂಥ ಕನಿಷ್ಠ ಪಕ್ಷ ಆ ಒಂದು ಕೆಲಸವನ್ನು ಮಾಡಿ. ಅದು ಹೆಚ್ಚಿನ ಬಲ ತಂದುಕೊಡುತ್ತೆ. ಅದ್ರ ಮೂಲಕ ಹೋರಾಟಗಳನ್ನ ಕಟ್ಟುವಂಥದ್ದು. ಅಲ್ಲಿ ಸಮಸ್ಯೆಗಳು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ. ಹೌದಾ, ಒಂದು ಫೋನ್ ಮಾಡಿದ್ರೆ ಸಾಕು ಹಲವಾರು ಸಮಸ್ಯೆಗಳು ಬಗೆಹರಿಯುತ್ತವೆ. ಬಗೆಹರಿಸಿ
ಓ ಹೌದಾ, ಹೀಗೂ ಇಷ್ಟು ಸುಲಭವಾಗಿ ನಮ್ಮ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೋದಾ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲಿರೋಂಥವ್ರು ಕಾಂಗ್ರೆಸ್, JDS, BJP ಅಥವಾ ಹಳೆ ತಲೆಮಾರಿನ ನಾಯಕರುಗಳು ಅಯ್ಯೋ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಕೋರ್ಟು ಕಚೇರಿ ಅಂತ ಅಲಿಸ್ತಾ ಇರ್ತಾರೆ. ಕೇವಲ ಒಂದು ಫೋನ್ ಕರೆನಲ್ಲಿ ನಮ್ಮವರು ನೀವೆಲ್ಲ DC ಹತ್ರ ನೇರವಾಗಿ ಮಾತಾಡ್ತೀರಾ, SPಗಳ ಹತ್ರ ನೇರವಾಗಿ ಮಾತಾಡ್ತೀರಾ, ಸಾಧ್ಯ ಆದರೆ ಸೆಕ್ರೆಟರಿಗಳ ಹತ್ರನೂ ಅನೇಕರು ಜನರು ನೇರವಾಗಿ ಮಾತಾಡಿ ಸಮಸ್ಯೆಗಳನ್ನ ಬಗೆಹರಿಸಿದಿರಾ, ಮಾಡಿದಿರಾ. ಆ ತಾಕತ್ತು ಎಲ್ಲ ನಮಗಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಹೋಗಿ ಮಾಡಬೇಕಾಗಿರೋದು ಇಷ್ಟು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕನಿಷ್ಠ ಪಕ್ಷ 2,000 to 2,500 ಜನ ನಮಗೆ ಸಕ್ರಿಯವಾಗಿ ಚುನಾವಣೆ ಪ್ರಚಾರದಲ್ಲಿ ತೊಡಕೊಳ್ಳುವಂಥ ಸೈನಿಕರು ಬೇಕಾಗಿದ್ದಾರೆ. ಅದನ್ನು ನಿರ್ಮಾಣ ಮಾಡಬೇಕು. ಕೇವಲ ಇರುವಂಥದ್ದು ನಮಗೆ ಇನ್ನ 20-22 ತಿಂಗಳು ಮಾತ್ರ. ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಈ ಚುನಾವಣೆ ನಮಗೆ ಬಹಳ ಪ್ರಮುಖವಾದದ್ದು. ಅದನ್ನು ಬಿಟ್ಟರೆ ಮತ್ತೆ ನಾವು ಮುಂದಿನ 5 ವರ್ಷ ಕಾಯಬೇಕು. ಅಲ್ಲಿ ತನಕ ಕಾಯುವಂಥ ಒಂದು ತಾಳ್ಮೆ ನಮಗೆ ಇಲ್ಲ. ಆದರೆ ಇದೇ ದಾರಿನಲ್ಲಿ ಹೋಗ್ಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು. ಇವತ್ತು ಯಾರು ಬಂದಿಲ್ವೋ ಇಲ್ಲಿಗೆ ಅವ್ರನ್ನೆಲ್ಲ ಪ್ರೇರೇಪಿಸಿ, ಇವತ್ತು ಯಾರೆಲ್ಲ ಮಾತಾಡಿದ್ದಾರೆ, ರಘು ಜಾಣಗೆರೆ ಅವರು, ಗೌರವಾಧ್ಯಕ್ಷರು, ಸೋಮಸುಂದರ್ ಅವರು ಏನೆಲ್ಲ ಮಾತಾಡಿದ್ದಾರೆ, ಆ ವಿಚಾರಗಳನ್ನ ರಾಜ್ಯದ ಜನರಿಗೆ ಮತ್ತೆ ನಮ್ಮ ಸೈನಿಕರಿಗೂ ಕೂಡ ಮತ್ತೊಮ್ಮೆ ತಿಳಿಸುವಂತ ಒಂದು ಕೆಲಸವನ್ನ ನೀವೆಲ್ಲ ಮಾಡಬೇಕು. ನಮ್ದು ಅಸ್ತ್ರ ಏನು? ಫೋನು. ಆ ಫೋನನ್ನ ಬಹಳ ಯಶಸ್ವಿಯಾಗಿ ಬಳಕೆ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕು. ಇದು ನಮ್ಮ ಮುಂದೆ ಇರುವಂತ ಸವಾಲು. ರಾಜ್ಯದಲ್ಲಿ ಬದಲಾವಣೆ ಆಗುವಂತ ಒಂದು ಕಾಲ ಸನ್ನಿಹಿತವಾಗಿದೆ. ಪಕ್ಕದ ತಮಿಳುನಾಡಲ್ಲಿ ಬದಲಾವಣೆ ಆಯಿತು. ಆ ಸಂದರ್ಭದಲ್ಲಿ ಅನೇಕ ಜನ KRS ಪಕ್ಷವನ್ನ, KRS ಪಕ್ಷದ ಹೋರಾಟದ ವೈಖರಿಯನ್ನ ನೋಡಿಕೊಂಡು ಇದು ಆಗದೆ ಇರುವಂತ ಕೆಲಸ, ನಿಮ್ದು ಇದೇ ರೀತಿ ಮಾಡ್ತಾ ಇರೋದ್ರೆ ಮುಂದಕ್ಕೆ ಆಗಲ್ಲ, ನೀವು ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅಂತ ಹಲವಾರು ಜನ ಇವತ್ತು KRS ಪಕ್ಷ ಇವತ್ತು ರಾಜ್ಯದಲ್ಲಿ ಏನಾದ್ರು ಬದಲಾವಣೆ ಮಾಡುವಂಥದ್ದು ಸಾಧ್ಯತೆ ಇದ್ರೆ ಅದು KRS ಪಕ್ಷದಿಂದ ಅಂತ ಮಾತಾಡ್ತಾ ಇದ್ರು. ಅದು ನಾವು ನೀವು ಎಲ್ಲ ಸೇರಿ ಮಾಡಿರುವಂತ ಒಂದು ಕೆಲಸಕ್ಕೆ ಸಿಗ್ತಾ ಇರುವಂತ ಗೌರವ. ಅದೇ ನಿಟ್ಟಿನಲ್ಲಿ ಮುಂದುವರೆದು ದೆಹಲಿಯ ಜಂತರ್ ಮಂತರ್ನಲ್ಲಿ ಕೆಲವೊಂದಷ್ಟು ಜನ CJP ಹೆಸರಲ್ಲಿ ಹೋರಾಟವನ್ನು ಆರಂಭಿಸಿದ್ರು. ಇಡೀ ದೇಶದ ಯುವ ಜನತೆ ಅವರ ಬೆಂಬಲವಾಗಿ ನಿಂತ್ಕೊಳ್ತು. ನಾವು ಕೂಡ 4 ದಿನ ಫ್ರೀಡಂ ಪಾರ್ಕಲ್ಲಿ, ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಅವರ ಬೆಂಬಲವಾಗಿ ನಿಂತಿದ್ವಿ. ಒಂದು ದಿನ ನಮ್ಮ ಗೌರವಾಧ್ಯಕ್ಷರು ಉಪವಾಸವನ್ನು ಕೂಡ ಮಾಡಿದ್ರು. ಆದರೆ ಒಂದು ವಿಚಾರ, 2013 ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು BTM ಲೇಔಟ್ ಎಲೆಕ್ಷನ್ಗೆ ನಿಂತಿದ್ರು. ಹೀಗೆ ಒಂದು ಸಾಯಂಕಾಲ ರಾತ್ರಿ 8 ಗಂಟೆ ನಾನು ಎಲ್ಲೋ ಕಚೇರಿಯಲ್ಲಿ ಕುಳಿತುಕೊಂಡು ಪರ್ಮಿಷನ್ ಇನ್ನೊಂದಕ್ಕೆ ನೋಡ್ತಾ ಇದ್ದೆ. ಫೋನ್ ಬಂತು ಅವರಿಂದ. BTM ಲೇಔಟಲ್ಲಿ ಅವ್ರಿಗೆ ತಾವರೆಕೆರೆ ಮೇನ್ ರೋಡ್ ಅನ್ಸುತ್ತೆ, ಪೊಲೀಸರು ಅಡ್ಡಿ ಮಾಡಿದ್ರು ಪ್ರಚಾರ ಮಾಡೋದಕ್ಕೆ. ಆ ಪರ್ಮಿಷನ್ನು ಅದು ಇದು ಅಂತ ನನಗೆ ಫೋನ್ ಮಾಡಿ ನನಗೆ ಬೈತಾ ಇರುವಂಥ ರೀತಿಯಲ್ಲಿ ಬೈತಾ ಇದ್ದಿದ್ದು ಪೊಲೀಸರಿಗೆ, ನನಗಲ್ಲ. ಇವತ್ತು ಚೆನ್ನಾಗಿ ಜ್ಞಾಪಕ ಇದೆ ಏನೇನು ಮಾತಾಡಿದ್ರು ಅಂತ. ಪೊಲೀಸರು ಅವರು ಕೇಳಿಸ್ಕೊಂಡಿದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ. ಅವತ್ತು ಆರಂಭ ಆಗಿರುವಂಥದ್ದು ಪೊಲೀಸರ ವಿರುದ್ಧ ಹೋರಾಟ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಕೇವಲ ನಿನ್ನೆ ಮೊನ್ನೆದಲ್ಲ, 13 ವರ್ಷದ ಹಿಂದೆ ನಿಜವಾಗ್ಲೂ ಹೋರಾಟ ಆರಂಭವಾಗಿತ್ತು. ಅದಾದ ನಂತರ ಜಯನಗರ ವಿಧಾನಸಭಾ ಚುನಾವಣೆಯಲ್ಲಿ ಪೊಲೀಸರು ಹಲವಾರು ರೀತಿಯಲ್ಲಿ ಪರ್ಮಿಷನ್ ಕೊಡೋದಕ್ಕೆ ಇನ್ನೊಂದಕ್ಕೆ ಅಡ್ಡಿ ಮಾಡ್ತಿದ್ರು. ನೇರವಾಗಿ ಪೊಲೀಸ್ ಠಾಣೆ ಮುಂದೆ ಮೈಕ್ ಕಟ್ಕೊಂಡು ವಾಹನದಲ್ಲಿ ನಿಂತ್ಕೊಂಡು ಸುಮಾರು 3/4 ಗಂಟೆ 1 ಗಂಟೆ ಮಾತಾಡಿದ್ದು. ಪ್ಯಾರಾಮಿಲಿಟರಿ ಫೋರ್ಸು ಸಾಮಾನ್ಯದಲ್ಲ. ಎಷ್ಟೆಷ್ಟು ಹೋರಾಟಗಳನ್ನ ಯಾವ್ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀವಿ, ಇವತ್ತು ನಾವು ತಲುಪಿರುವಂಥ ಒಂದು ಹಂತಕ್ಕೆ ಕಾರಣವಾಗಿದೆ. ಅನೇಕ ಜನರು ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಪಕ್ಷವನ್ನು ಸೇರ್ಕೊಂಡಿದ್ದೀರಾ. ನಿಮ್ಮ ಜೊತೆ